ಅನುದಿನದ ಆಹಾರ, ಜೂನ್ 4, ಗುರುವಾರ. ದೇವರನ್ನು ಹುಡುಕಿರಿ. ಕೀರ್ತನೆ 34, 10. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಕರ್ತನನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ. ಇದು ದೇವರ ಸ್ಥಿರವಾದಂಥ ವಾಗ್ದಾನವಾಗಿದೆ. ಅನೇಕ ಜನರು ಸಾಲ, ಬಡತನ ಮತ್ತು ಕೊರತೆಗಳಲ್ಲಿ ಬೀಳಲು ಮುಖ್ಯ ಕಾರಣವೇನೆಂದರೆ ಅವರು ಕರ್ತನನ್ನು ನಿಜವಾಗಿ ಹುಡುಕದೇ ಇರುವುದೇ ಆಗಿದೆ. ಅರಣ್ಯದ ರಾಜ ಎಂದು ಕರೆಯಲ್ಪಡುವ ಬಲಿಷ್ಠ ಸಿಂಹಗಳು ಸಹ ಕ್ಷಾಮದ ಸಮಯದಲ್ಲಿ ಬಲಹೀನವಾಗಬಹುದು ಮತ್ತು ಅವುಗಳ ಮರಿಗಳು ಹಸಿವಿನಿಂದ ಕಷ್ಟಪಡಬಹುದು. ಆದರೆ ರಾಜಾದಿರಾಜನು ಕರ್ತಾದಿಕರ್ತನೂ ಆದ ದೇವರು ತನ್ನ ಮಕ್ಕಳನ್ನು ಎಂದಿಗೂ ಕೊರತೆಯಲ್ಲಿ ಜೀವಿಸಲು ಬಿಡುವುದಿಲ್ಲ. ಅವರಿಗೆ ಯಾವುದೇ ಕೊರತೆಯು ಉಂಟಾಗುವುದೇ ಇಲ್ಲ. ಕರ್ತನನ್ನು ಹುಡುಕಿದ ದಾವೀದನು ತನ್ನ ಅನುಭವದಿಂದ ಹೀಗೆ ಸಾಕ್ಷಿಯನ್ನ ಹೇಳಿದನು. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ಕೊರತೆ ಇಲ್ಲದೆ, ಬಿದ್ದು ಹೋಗದೆ ಮತ್ತು ಕೈ ಬಿಡಲ್ಪಡದೆ ಜೀವಿಸುವುದು ಎಂದರೆ ಏನೆಂಬುದನ್ನು ಅವನು ಅರಿತುಕೊಂಡಿದ್ದನು. ಆ ಕಾರಣಕ್ಕಾಗಿಯೇ ದಾವೀದನು ತನ್ನ ವೃದ್ಧಾಪ್ಯದಲ್ಲಿ ಯುವರಾಜನಾದ ಸೊಲೊಮೋನನಿಗೆ ಒಂದು ಪ್ರಮುಖವಾದ ಆಲೋಚನೆಯನ್ನು ನೀಡಿದನು. ನನ್ನ ಮಗನಾದ ಸೊಲೊಮೋನನೇ, ನೀನು ಆತನನ್ನು ಹುಡುಕಿದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಲೆಬಿಡುವನು. 1 ಪೂರ್ವಕಾಲ ವೃತ್ತಾಂತ 28 ಅನೇಕ ಬಾರಿ ನಮ್ಮ ಬಿಡುವಿಲ್ಲದ ಕೆಲಸಗಳ ಕಾರಣದಿಂದಾಗಿ ನಾವು ಕರ್ತನನ್ನು ಸರಿಯಾಗಿ ಹುಡುಕಲು ಮರೆತು ಹೋಗುತ್ತೇವೆ. ಚಿಂತೆಗಳು, ಹೋರಾಟಗಳು ಮತ್ತು ಆಯಾಸಗಳು ನಮ್ಮನ್ನು ಕುಗ್ಗಿಸಿ ನಾವು ಕರ್ತನ ಪಾದದ ಬಳಿ ಕುಳಿತುಕೊಳ್ಳದಂತೆ ಅವು ನಮ್ಮನ್ನು ತಡೆಯುತ್ತವೆ. ಇದರ ಪರಿಣಾಮವಾಗಿ ನಾವು ಅನೇಕ ಸಮಸ್ಯೆಗಳನ್ನು ಮತ್ತು ವೈರಿಗಳನ್ನು ಎದುರಿಸಬೇಕಾಗುತ್ತದೆ ಹಾಗೂ ಪಾಪದ ಉರುಳುಗಳಲ್ಲಿ ಸಿಕ್ಕಿ ಬೀಳುತ್ತೇವೆ. ಪ್ರಿಯ ದೇವಜನರೇ, ಸಮಸ್ಯೆ ಬಂದ ಮೇಲೆ ನಾವು ತಪ್ಪಿಸಿಕೊಳ್ಳಲು ನೋಡುವುದಕ್ಕಿಂತಲೂ ಅದು ಬರದಂತೆಯೇ ತಡೆಯುವುದೇ ಲೇಸು. ಪ್ರತಿದಿನ ಮೊದಲು ಕರ್ತನನ್ನು ಹುಡುಕಲು ನಿಮ್ಮನ್ನು ಒಪ್ಪಿಸಿಕೊಡಿರಿ. ಹುಡುಕಿರಿ, ನಿಮಗೆ ಸಿಕ್ಕುವುದು ಎಂದು ನಮ್ಮ ಕರ್ತನು ವಾಗ್ದಾನ ಮಾಡಿದ್ದಾನಲ್ಲವೇ? ಮತ್ತಾಯ 7:7. ನಮ್ಮ ಕರ್ತನಾದ ಯೇಸು ಹೀಗೆ ಹೇಳಿದರು, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಮತ್ತಾಯನು ಬರೆದ ಸುವಾರ್ತೆ 6:33. ನಾವು ಕರ್ತನನ್ನು ಹುಡುಕುವ ಕಾರಣದಿಂದ ಸಿಗುವಂತ ಆಶೀರ್ವಾದಗಳು ಯಾವುವು? ಕರ್ತನನ್ನು ಆಶ್ರಯಿಸುವವರ ಹೃದಯವು ಹರ್ಷಿಸುತ್ತದೆ. ಕೀರ್ತನೆ 105:3. ತನ್ನನ್ನು ಆಶ್ರಯಿಸುವವರೆಲ್ಲರಿಗೆ ನಮ್ಮ ದೇವರ ಹಸ್ತವು ಸಹಾಯ ಮಾಡುವುದು. ಎಜ್ರ 8:22. ಕರ್ತನೇ, ನಿನ್ನನ್ನು ಆಶ್ರಯಿಸುವವರನ್ನು ನೀನು ಕೈ ಬಿಡುವುದಿಲ್ಲ. ಕೀರ್ತನೆ 9:10. ಕರ್ತನನ್ನು ಹುಡುಕುವವರು ಎಲ್ಲವನ್ನ ಗ್ರಹಿಸಿಕೊಳ್ಳುತ್ತಾರೆ. ಜ್ಞಾನೋಕ್ತಿಗಳು 28:5.
ಕರ್ತನು ಬಂದು ನಿಮ್ಮ ಮೇಲೆ ನೀತಿಯನ್ನು ಮಳೆಯಂತೆ ಸುರಿಸುವನು. ಹೋಶೇಯ 10ನೇ ಅಧ್ಯಾಯ 12ನೇ ವಚನ. ಕರ್ತನನ್ನು ಪೂರ್ಣ ಹೃದಯದಿಂದ ಹುಡುಕುವವರು ಧನ್ಯರು. ಕೀರ್ತನೆ 119 2ನೇ ವಚನ. ಅನೇಕರು ಕರ್ತನನ್ನ ಹುಡುಕುವ ಮೂಲಕ ತಮ್ಮ ಸಂಕಟಗಳಿಂದ ಬಿಡುಗಡೆಯನ್ನು ಅನುಭವಿಸಿದ್ದಾರೆ. ಅರಸನಾದ ಆಸನ ದಿನಗಳಲ್ಲಿ ಜನರು ಕರ್ತನನ್ನ ಹುಡುಕಿದ್ದರಿಂದ ದೇಶದಲ್ಲಿ ದೊಡ್ಡ ಆತ್ಮೀಕ ಉಜ್ಜೀವನ ಉಂಟಾಯಿತು. 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 11ನೇ ವಚನ. ಅವರು ಆತನನ್ನು ಹುಡುಕಿದಾಗ ಕರ್ತನು ಅವರನ್ನು ಅವರ ಎಲ್ಲ ಶತ್ರುಗಳಿಂದ ಬಿಡಿಸಿ ಅವರಿಗೆ ಸುತ್ತಲೂ ನೆಮ್ಮದಿಯನ್ನು ದಯಪಾಲಿಸಿದನು. ಪ್ರೀತಿಯ ದೇವಜನರೇ, ನೀವು ಕರ್ತನನ್ನು ಹುಡುಕಿರಿ, ಆಗ ಖಂಡಿತವಾಗಿಯೂ ಸಮಾಧಾನ, ಸಂತೋಷ ಮತ್ತು ಆಶೀರ್ವಾದವನ್ನು ಹೊಂದಿಕೊಳ್ಳುವಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಮನುಷ್ಯರಲ್ಲಿ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ನೋಡುತ್ತಾನೆ. ಕೀರ್ತನೆ 14ನೇ ಅಧ್ಯಾಯ 2ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಪೂರ್ವಕಾಲ ವೃತ್ತಾಂತ 21 ಮತ್ತು 22 ಅಧ್ಯಾಯಗಳು. ಸಂಜೆ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ.